ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. 21ಕ್ಕೆ ನಾನೇ ಸಿಎಂ. ಪಟ್ಟದ ಕ್ರಾಂತಿಗೆ ಡಿಸಿಎಂ ಡಿಕೆಶಿ ಸಿದ್ಧತೆಯ ಸಂದೇಶ ಕೊಟ್ಟಿದ್ದಾರೆ. ಪ್ರಮಾಣ ವಚನಕ್ಕೆ 3 ಮುಹೂರ್ತ ಫಿಕ್ಸ್ ಮಾಡಿರುವಂತಹ ಕೆಪಿಸಿಸಿ ಕಟ್ಟಪ್ಪ ಒಪ್ಪದೇ ಇದ್ರೆ ಚದುರಂಗದಾಟಕ್ಕೆ ರೆಡಿ ಅನ್ನುವಂತಹ ರಣವೀಳ್ಯ ನೀಡಿದ್ದಾರೆ. ಡೆಡ್ಲೈನ್ ಮೆಸೇಜ್ ಪಾಸ್ ಆಗ್ತಾ ಇದ್ದ ಹಾಗೆ ಸಿಎಂ ಕೆಂಡ ತುಳಿದಂತಾಗಿದ್ದಾರೆ. ನವೆಂಬರ್ ಕ್ರಾಂತಿ ಹೋಳಾದ ಸರ್ಕಾರದಲ್ಲಿ ನಿತ್ಯವೂ ಕದನ. ಈ ಕಾರಣದಿಂದ ಆಡಳಿತಕ್ಕೆ ಜಡ ಹಿಡಿದಿದೆ. ಅಕ್ಟೋಬರ್ ಎಂಡ್ಗೆ ಗುಂಡಿ ಮುಕ್ತ ಬೆಂಗಳೂರು ಗಡುವು ಕೊಟ್ಟಂತಹ ಸಿಎಂ ಮಾತು ಹುಸಿಯಾಗಿದೆ. ಕೇಳಿದ್ರೆ ಹೊಣೆಗಾರಿಕೆಯನ್ನ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಡಿಕೆಶಿಗೆ ವರ್ಗಾವಣೆ ಮಾಡಿದ್ದಾರೆ. ಶ್ವೇತ ವರ್ಣದ ರೇಷ್ಮೆ ಸೀರೆ, ಕೊರಳಲ್ಲಿ ಅರಶಿನದ ದಾರ, ಹಣೆಗೆ ಸಿಂಧೂರ. ಇದು ಸುಬ್ಬಾ ಸುಬ್ಬಿಯ ಸೆಲ್ಫಿ ಪೋಸ್. ದಶಕದ ಫ್ಲಾಶ್ ಬ್ಯಾಕ್ ಫೋಟೋ ಸದ್ಯ ದಾಸನ ಬಾಳಲ್ಲಿ ಬಿರುಗಾಳಿಗೆ ಸಂಕೇತ ನೀಡ್ತಾ ಇದೆ. ಇತ್ತ ಹತ್ಯೆ ಕೇಸ್ನಲ್ಲಿ ದೋಷಾರೋಪಕ್ಕೆ ನವೆಂಬರ್ 3ರ ಮುಹೂರ್ತ ಫಿಕ್ಸ್ ಆಗಿದೆ. ಇತ್ತ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಕಟ್ಟಿದ್ದಂಥ ಅನನ್ಯ ಕಥೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ದೂರು ನೀಡಿದ್ದ ಸುಜಾತ ಭಟ್ ತಪ್ಪೊಪ್ಪಿ ಸುಳ್ಳಿನ ಸರಪಳಿಯನ್ನ ಬಿಚ್ಚಿಟ್ಟಿದ್ದಾರೆ. ಅರ್ಜಿಗೆ ವಿಲೆ ಮಾಡಿದ್ದಾಗಿ ಎಸ್ಐಟಿ ಹೇಳಿದೆ. ಇತ್ತ ತಿಮರೋಡಿ ಮಟ್ಟಣ್ಣವ ಜಯಂತ್ಗೆ ವಿಚಾರಣೆಯಿಂದ ವಿನಾಯಿತಿ ಸಿಕ್ಕಿದೆ. ಬಿಹಾರ ಈ ಬಾರಿ ಹೊಸ ಚರಿತ್ರೆಗೆ ಸಜ್ಜಾಗ್ತಾ ಇದೆ. ಎನ್ಡಿಎ ಮಹಾಗಠಬಂಧನ್ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಅಖಾಡ ಗೆಲ್ಲೋಕೆ ಎನ್ಡಿಎ ಸಂಕಲ್ಪ ಪತ್ರ ಬಿಡುಗಡೆಯಾಗಿದೆ. ಆರ್ಜೆಡಿಯ ಮನೆ ನೌಕರಿಗೆ ಟಕ್ಕರ್ ಕೊಟ್ಟು 1 ಕೋಟಿ ಯುವಕರಿಗೆ ಉದ್ಯೋಗ ಸೇರಿ ಗ್ಯಾರಂಟಿಗಳ ಮಳೆ ಸುರಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.